ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಎಣ್ಣೆ ಬದನೆಕಾಯಿ ಮಾಡೋಣ. ಇದು ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ಗೀ ರೈಸ್ ಜೊತೆ, ಕುಷ್ಕ ರೈಸ್ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು 2 ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ, 2 ಸ್ಪೂನ್ ಶೇಂಗಾ ತೊಗೊಂಡಿದ್ದೀನಿ, ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿ ತುರ್ಕೋಬೇಕಿತ್ತು ನಾನು, ಬಟ್ ನಂಗೆ ಟೈಮ್ ಇರಲಿಲ್ಲ, ಕಟ್ ಮಾಡಿರೋದೇ ಇತ್ತು, ಹಾಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಶೇಂಗಾ ಸಿಪ್ಪೆ ಹೋಗೋ ಥರ ಹುರ್ಕೊಂಡ್ರೆ ಸಾಕು. ಆಮೇಲೆ ಒಣ ಕೊಬ್ಬರಿನೂ ಸ್ವಲ್ಪ ಕೆಂಪಗಾದರೆ ಸಾಕು, ಅದನ್ನು ಸ್ವಲ್ಪ ಹುರ್ಕೊಂಡು ಮತ್ತೆ ಸ್ಟವ್ ಬಂದ್ ಮಾಡಿ ಅದೇ ಕಾವಲ್ಲಿ ನಾನು ಬಿಳಿ ಎಳ್ಳು ಹಾಕಿ ಸ್ವಲ್ಪ ಚಟಪಟ ಅಂದರೆ ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಳ್ತೀನಿ. ಆಮೇಲೆ ಮಸಾಲ ರುಬ್ಕೊಳ್ಳೋಕ್ಕೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಅದನ್ನು. ಇಲ್ಲಿ ಮಸಾಲ ಇಲ್ಲಿ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿನೂ ಹಾಕೋತೀನಿ, ಆಮೇಲೆ ಅರ್ಧ ಇಂಚು ಶುಂಠಿ ಹಾಕೋತೀನಿ. ಇದೆಲ್ಲ ಹಸಿ ವಾಸನೆ ಹೋಗೋ ಥರ ಹುರ್ಕೊಂಡ್ರೆ ಸಾಕು, ಗೋಲ್ಡನ್ ಬ್ರೌನ್ ಆಗೋ ಥರ ಹುರ್ಕೋಬೇಕಂತ ಏನಿಲ್ಲ, ಹಸಿ ವಾಸನೆ ಹೋದರೆ ಸಾಕು. ಆಮೇಲೆ ಮಸಾಲ ನಾವು ರುಬ್ಬಿ ಸಾಂಬಾರ್ಗಾಯಿತು ಅಥವಾ ಪಲ್ಯಗಾಯಿತು ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪನೇ ಎಣ್ಣೆ ಬಳಸಬೇಕು, ತುಂಬ ಜಾಸ್ತಿ ಹಾಕೋಬೇಡಿ, ಚೆನ್ನಾಗಿರಲ್ಲ. ಇದು ಈ ಥರ ಫ್ರೈ ಆಯ್ತು, ಇದು ತಣ್ಣಗೆ ಹಾಕ್ಬಿಡೋಣ. ಅದು ತಣ್ಣಗಾಗೋ ಅಷ್ಟರಲ್ಲಿ ಇದು ಪೌಡ್ರ್ ಮಾಡ್ಕೊಂಬರೋಣ. ಎಳ್ಳು, ಶೇಂಗಾ, ಕೊಬ್ಬರಿ ಇದೆಲ್ಲ ಪೌಡ್ರ್ ಮಾಡ್ಕೊಂಬರೋಣ. ತರಿಯಾಗಿ ಪೌಡ್ರ್ ಹಾಕಬೇಕು, ತುಂಬ ಸಣ್ಣ ಮಾಡಬೇಡಿ. ಇಲ್ಲಿ ನಾನು ಪೌಡ್ರ್ ಮಾಡ್ಕೊಂಡಲ್ಲ, ಇದು ಸ್ವಲ್ಪ ಸಣ್ಣನೇ ಆಯಿತು, ಹೋಗಲಿ ಪರವಾಗಿಲ್ಲ. ಇದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ತೀನಿ ನಾನು. ಆವಾಗಲೇ ಈರುಳ್ಳಿ ಅದೆಲ್ಲ ಫ್ರೈ ಮಾಡ್ಕೊಂಡ್ವಲ್ಲ, ಅದನ್ನು ಇದೇ ಜಾರ್ಗೆ ಹಾಕ್ಕೊಂಡು ನಮ್ಗೆ ಎಷ್ಟು ಖಾರ ಬೇಕು ನೋಡಿಕೊಂಡು, ನಾನಿಲ್ಲಿ ದೊಡ್ಡ ಚಮಚದಲ್ಲಿ ಅರ್ಧ ಚಮಚ ಖಾರ ತೊಗೊಂಡಿದ್ದೀನಿ, ಸ್ವಲ್ಪ ಹಳದಿ ಪೌಡ್ರ್ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಬೆಲ್ಲ ಬಳಸ್ತಾ ಇದ್ದೀನಿ ನಾನು, ಯಾಕಂದರೆ ಉತ್ತರ ಕರ್ನಾಟಕದ ಸೈಡು ಬೆಲ್ಲ ಹಾಕ್ಕೋತಾರೆ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ. ಮತ್ತು ಒಂದು ಅರ್ಧ ಇಂಚು ಏನದು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ನೀರು ಅದೇ ಹುಣಸೆಹಣ್ಣು ಇಟ್ಟಿದ್ನಲ್ಲ ಅದೇ ನೀರೇ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಯಾಕಂದರೆ ಮತ್ತೆ ಸ್ಟಫಿಂಗ್ ಮಾಡೋಕ್ಕೆ ಆಗಲ್ಲ ಜಾಸ್ತಿ ನೀರಾದರೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ರುಬ್ಕೊಂಡೆ. ಆಮೇಲೆ ಇಲ್ಲಿ ಸಣ್ಣ ಗಾತ್ರದ ಈರುಳ್ಳಿ ತೊಗೊಂಡು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೆ, ಅದನ್ನು ಇದರಲ್ಲೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ಬದನೆಕಾಯಿ ಎಲ್ಲನೂ ಕಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಉಪ್ಪಿನ ನೀರಲ್ಲಿ ಬಿಟ್ಟಿದ್ದೆ. ಆಮೇಲೆ ಅದು ನೀರೆಲ್ಲ ತೆಗೆದು ಬದನೆಕಾಯಿ ಕಟ್ ಮಾಡಿ ಸ್ವಲ್ಪ ಹೊತ್ತು ಉಪ್ಪಿನ ನೀರಲ್ಲಿ ಬಿಟ್ಟಿದ್ದೆ ನಾನು. ಆಮೇಲೆ ಬೇರೆ ನೀರು ಹಾಕ್ಕೊಂಡು ತೊಳ್ಕೊಂಡು ಸ್ವಲ್ಪ ನೀರು ಹೋಗೋ ಥರ ಬಿಟ್ಟು ಆಮೇಲೆ ನಾನು ಸ್ಟಫಿಂಗ್ ಮಾಡ್ಕೋತಾ ಇದ್ದೀನಿ. ಬದನೆಕಾಯಿ ಎಲ್ಲ ಚೆನ್ನಾಗಿ ಸ್ಟಫಿಂಗ್ ಮಾಡಿಕೊಂಡು, ಅಂದರೆ ಮತ್ತು ನಾವು ನೀರಿರೋದ್ರಂದರೆ ನೀರಲ್ಲೇ ಬಿಟ್ಟು ಬದನೆಕಾಯಿ ತೆಗೆದು ಹಾಗೆ ಸ್ಟಫಿಂಗ್ ಮಾಡ್ಕೋತೀವಿ ಅಂದರೆ ಅಲ್ಲ, ಅದು ಸ್ಟಫಿಂಗ್ ಚೆನ್ನಾಗಿ ಕೂತ್ಕೊಳ್ಳಲ್ಲ, ಆಮೇಲೆ ಎಣ್ಣೆಲೂ ಚೆನ್ನಾಗಿ ಫ್ರೈ ಆಗಲ್ಲ. ಅದಕ್ಕೆ ನೀರೆಲ್ಲ ತೆಗ್ದೇ ಸ್ಟಫಿಂಗ್ ಮಾಡ್ಕೋಬೇಕು. ಈ ಥರ ಎಣ್ಣೆ ಬದನೆಕಾಯಿ ಮಾಡಿದರೆ ನನಗಂತೂ ತುಂಬಾ ಇಷ್ಟ. ಮತ್ತು ನಮ್ಮ ಸೈಡೆಲ್ಲ ತುಂಬಾ ಫೇಮಸ್ ಇದು. ಉತ್ತರ ಕರ್ನಾಟಕದ ಸೈಡು ಎಣ್ಣೆ ಬದನೆಕಾಯಿ ಅಂದರೆ ತುಂಬಾ ಫೇಮಸ್ಸು. ಎಲ್ಲ ಬದನೆಕಾಯಿನಲ್ಲಿ ಸ್ಟಫಿಂಗ್ ಮಾಡಿಟ್ಕೊಂಡೆ, ಸ್ವಲ್ಪ ಮಸಾಲ ಉಳಿದಿದೆ, ಅದು ಮಸಾಲನೂ ಇದಕ್ಕೆ ಯೂಸ್ ಮಾಡಬೇಕು. ಇಲ್ಲಿ ಎಣ್ಣೆ ಬದನೆಕಾಯಿ ಮಾಡಬೇಕಂದ್ರೆ ಎಣ್ಣೆಗೆ ಕಂಜೂಸ್ತನ ಮಾಡಬೇಡಿ. ಇಲ್ಲಿ ನಾನು ದೊಡ್ಡ ಚಮಚದಲ್ಲಿ 4 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಇನ್ನೂ ನಾನು ಹಾಕ್ಕೊಂಡಿರೋದು ಕಮ್ಮಿನೇ, ಕೆಲವೊಬ್ರು ಇನ್ನೂ ಜಾಸ್ತಿ ಬಳಸ್ತಾರೆ. ಮತ್ತು ಇಲ್ಲಿ ನಾನು ಸಾಸಿವೆ ಹಾಕ್ಕೋತೀನಿ. ಸಾಸಿವೆ ಹಾಕ್ಕೊಂಡು ಚಟಪಟ ಅಂದಮೇಲೆ ಒಂದು 5-6 ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಆಮೇಲೆ ಆವಾಗಲೇ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ನಲ್ಲ ಬದನೆಕಾಯಿ ಅದೆಲ್ಲನೂ ಎಣ್ಣೆಯಲ್ಲಿ ಹಾಕ್ಕೋತೀನಿ. ಎಣ್ಣೆ ಅದಕ್ಕೆ ತಾಕಬೇಕು. ಎಲ್ಲ ಬದನೆಕಾಯಿ ನಾವೆಲ್ಲ ಏನು ಹಾಕ್ಕೋತೀವಿ ಅದೆಲ್ಲ ಬದನೆಕಾಯಿಗೂ ಎಣ್ಣೆ ತಾಕೋ ಥರ ಎಣ್ಣೆ ಅಂದರೆ ಬದನೆಕಾಯಿ ಇಟ್ಕೊಳ್ಳಿ. ಅಂದರೆ ಅದು ಸ್ವಲ್ಪ ಎಣ್ಣೆ ಅಂದರೆ ಬದನೆಕಾಯಿ ಎಲ್ಲ ಫ್ರೈ ಆಗಬೇಕಲ್ಲ, ಮತ್ತು ಮಸಾಲ ಏನು ಹಾಕ್ಕೊಂಡಿದ್ವಲ್ಲ ಅದು ಸ್ವಲ್ಪ ಎಣ್ಣೆಗೆ ತಾಕಬೇಕು. ಮಸಾಲ ಆಯಿತು, ಈ ಬದನೆಕಾಯಿ ಆಯಿತು, ಎಣ್ಣೆಗೆ ತಾಕಿದ್ರೇ ಚೆನ್ನಾಗಿರುತ್ತೆ, ಅಂದರೆ ಫ್ರೈ ಆಗಬೇಕಲ್ವಾ. ಸ್ವಲ್ಪ ಹೊತ್ತು ಬಿಡ್ತೀನಿ, 5 ನಿಮಿಷ. ಅದಾದಮೇಲೆ ಒಂದು ಸೈಡ್ ಇದು ಫ್ರೈ ಆಗಿದೆ, ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ಫ್ರೈ ಆಗಲಿ ಅಂತ ನಾನೆಲ್ಲ ತಿರುಗಿಸಾಕ್ಕೊಳ್ತೀನಿ. ಬದನೆಕಾಯಿ ಎಲ್ಲನೂ ತಿರುಗಿಸ್ಕೊಂಡು ಆಮೇಲೆ ಅದೊಂದು 5 ನಿಮಿಷ ಬಿಡ್ತೀನಿ ತಿರುಗಿಸ್ಕೊಂಡು. 2 ಸೈಡು 5-5 ನಿಮಿಷ ಬಿಡಬೇಕು. ಅಂದರೆ ಒಂದು 50% ಇದು ಎಣ್ಣೆಲೇ ಫ್ರೈ ಆಗಬೇಕು. ಅಂದ್ರೆ ಎಲ್ಲ ಮಸಾಲ ಎಲ್ಲನೂ ಸ್ವಲ್ಪ ಎಣ್ಣೆಲಿ ಫ್ರೈ ಆದಂಗೆ ಇರುತ್ತೆ. ಮತ್ತು ಹಸಿ ಇದು ಏನದು ಈರುಳ್ಳಿ ಹಾಕಿದ್ವಲ್ಲ ಅದನ್ನು ಫ್ರೈ ಆಗುತ್ತೆ, ಮಸಾಲ ಎಲ್ಲನೂ ಎಣ್ಣೆಲಿ ಫ್ರೈ ಆದಂಗೆ ಆಗುತ್ತೆ. ಈ ಥರ ಒಂದು 50% ಇದು ಎಣ್ಣೆಲೇ ಫ್ರೈ ಆಗಬೇಕು, ಅಂದರೆ ಚೆನ್ನಾಗಿರುತ್ತೆ. ಆವಾಗಲೇ ನಾವು ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ ಅದೇ ಮಿಕ್ಸಿಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಭಾಳ ತುಂಬ ನೀರು ಹಾಕ್ಕೋಬೇಡಿ,
ತುಂಬ ನೀರು ಹಾಕ್ಕೊಂಡ್ರೆ ಅಂದರೆ ಅದು ಚೆನ್ನಾಗಿರೋಲ್ಲ ಗ್ರೇವಿ, ನೀರು ಆಗಿಬಿಡುತ್ತೆ. ನಿಮಗೆ ಗೊತ್ತಾಗುತ್ತೆ ತಿಕ್ನೆಸ್ ಎಷ್ಟು ಬೇಕಂತ ನೋಡಿ ಹಾಕ್ಕೊಳ್ಳಿ ನೀರು, ಆಯಿತಾ. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷ ಬಿಟ್ಟಿದ್ದೆ ನಾನು. ನೋಡಿ ಹೆಂಗಾಗಿದೆ. ಈ ಥರ ಎಲ್ಲ ಮಸಾಲ ಎಲ್ಲನೂ ಬೆಂದು ಮತ್ತು ವಾಪಸ್ ಎಣ್ಣೆ ಎಲ್ಲ ಮೇಲೆ ಬರಬೇಕು. ಮತ್ತು ಬದನೆಕಾಯಿ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು, ಅಂದಾಗಲೇ ಅದು ಎಣ್ಣೆ ಬದನೆಕಾಯಿ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿ ಬೇಯಬೇಕು ಬದನೆಕಾಯಿ, ಅಂದರೆ ಚೆನ್ನಾಗಿರುತ್ತೆ. ಇದು ಒಂದು ಸಲ ಟ್ರೈ ಮಾಡಿ ನೋಡಿ, ಆಯಿತಾ. ನಾನಿವತ್ತು ಈ ಪಲ್ಯಗೆ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿ ಮಾಡಿದ್ದೀನಿ. ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಜೋಳದ ರೊಟ್ಟಿ ರೆಸಿಪಿ ಬೇಕಂದರೆ ನಾನು ಶಾರ್ಟ್ ವೀಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಲಾಂಗ್ ವೀಡಿಯೋ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ, ಆಯಿತಾ. ನಾನು ಲಾಂಗ್ ವೀಡಿಯೋನೂ ಹಾಕ್ತೀನಿ. ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಸೈಡು ಕೆಂಪು ಚಟ್ನಿ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮತ್ತು ಶೇಂಗಾ ಚಟ್ನಿ ಅಂತ ತುಂಬಾ ಫೇಮಸ್. ಈ ಪಲ್ಯಗಳಿಲ್ಲ ಅಂದರೆ ನಡೆಯುತ್ತೆ, ಈ ಚಟ್ನಿಗಳು ಮಾತ್ರ ಬೇಕೇ ಬೇಕು. ಆ ಥರ ನಮ್ಮ ಸೈಡೆಲ್ಲ ಈ ಚಟ್ನಿಗಳು ರೆಸಿಪಿ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ, ಆಯಿತಾ. ನಾನು ಅಪ್ಲೋಡ್ ಮಾಡ್ತೀನಿ. ಇದೇ ಕೆಂಪು ಚಟ್ನಿ. ಮತ್ತು ನಾನು ಫಸ್ಟ್ ಟೈಮ್ ಲಾಂಗ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಮತ್ತು ವಾಯ್ಸ್ ಓವರ್ ಕೊಡ್ತಾ ಇರೋದು. ಏನಾದರೂ ಮಿಸ್ಟೇಕ್ ಇದ್ದರೆ ಇಗ್ನೋರ್ ಮಾಡಿ. ಬಾಯ್.